ಓಂ ಶ್ರೀ ಚಂದ್ರನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಂದು ನಡೆಯುತ್ತಿರುವ 54ನೆಯ ಸಾಮೂಹಿಕ ವಿವಾಹ ಸಮಾರಂಭಕ್ಕೆ ನಿಮ್ಮನ್ನೆಲ್ಲರನ್ನು ಸ್ವಾಗತಿಸಲು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಚತುರ್ದಾನ ಪರಂಪರೆಯ ಸ್ವರೂಪಗಳಲ್ಲಿ ಹೊಸ ಹೊಸ ಆವಿಷ್ಕಾರಗಳ ಜೊತೆಗೆ ಪ್ರಸ್ತುತ ಸಮಾಜದ ಓರೆಕೊರೆಗಳನ್ನು ತಿದ್ದುವ ಹಾಗೂ ಜನಮಾನಸಕ್ಕೆ ಆರ್ಥಿಕ ಶಿಸ್ತಿನ ಜೊತೆಗೆ ಸಂಪ್ರದಾಯಗಳ ಜೀವಂತಿಕೆಯನ್ನು ಉಳಿಸಿಕೊಂಡು ಬರಬೇಕೆಂಬ ಉದ್ದೇಶದಿಂದ ಉಚಿತ ಸಾಮೂಹಿಕ ವಿವಾಹದಂಥ ಕಾರ್ಯಕ್ರಮಗಳನ್ನು ನೀಡಿದವರು ಪೂಜ್ಯ ಶ್ರೀ ಹೆಗಡೆಯವರು. ಉಚಿತ ಸಾಮೂಹಿಕ ವಿವಾಹ ಎಂಬುದು ಒಂದು ವಿಶಿಷ್ಟವಾದ ಪರಿಕಲ್ಪನೆ. ಇದು ವಿಶ್ವಕ್ಕೆ ಮಾದರಿಯಾಗಿದೆ. 1960ರ ದಶಕದ ಸಾಲಿನಲ್ಲಿ ಜನರು ಮದುವೆಗೆ ಮಾಡಿದ ಸಾಲದಿಂದ ಜೀತದಾಳಾಗಿ ಬದುಕನ್ನು ಸವೆಸುವಂಥ ಕಡು ಬಡತನದ ದಿನಗಳು. ಈ ಸಮಸ್ಯೆ ಅರಿವಿಗೆ ಬಂದು ಇದಕ್ಕೊಂದು ಶಾಶ್ವತ ಹಾಗೂ ಅನುಕರಣೀಯವಾದ ಕಾರ್ಯಕ್ರಮವನ್ನು ರೂಪಿಸಬೇಕೆಂದುಕೊಂಡು ಈ ವಿಶಿಷ್ಟವಾದ ಸಾಮೂಹಿಕ ವಿವಾಹದ ಪರಿಕಲ್ಪನೆಯನ್ನು ಪೂಜ್ಯ ಹೆಗಡೆಯವರು ಮಾಡಿಕೊಂಡರು. 1972ರಲ್ಲಿ ಉಚಿತ ಸಾಮೂಹಿಕ ವಿವಾಹವನ್ನು ಧರ್ಮಸ್ಥಳದಲ್ಲಿ ಪ್ರಾರಂಭಿಸಿದರು. ಆ ವರ್ಷ 88 ಜೋಡಿಗಳಿಂದ ಪ್ರಾರಂಭವಾಗಿ 1975ರಲ್ಲಿ ಗರಿಷ್ಠ 484 ಜೋಡಿಗಳವರೆಗೆ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ದಾಂಪತ್ಯ ಜೀವನಕ್ಕೆ ನಾಂದಿ ಹಾಡಿದವರು ಒಟ್ಟು ಈವರೆಗೆ 13,100 ಜೋಡಿಗಳು. ಈ ವಿವಾಹ ಕಾರ್ಯಕ್ರಮದಲ್ಲಿ ವರನಿಗೆ ಧೋತಿ, ಶಾಲು, ವಧುವಿಗೆ ಸೀರೆ, ರವಿಕೆ ಜೊತೆಗೆ ಮಂಗಳಸೂತ್ರ, ಮೂಗುತ್ತಿ ನೀಡಲಾಗುತ್ತದೆ. ಒಂದೇ ಸಮುಹೂರ್ತದಲ್ಲಿ ಆಯಾ ಪಂಗಡದ ಸಂಪ್ರದಾಯದಂತೆ ಧಾರ್ಮಿಕ ವಿಧಿವಿಧಾನಗಳ ನಡೆಯುತ್ತಿದ್ದು, ಅನ್ನಪೂರ್ಣದಲ್ಲಿ ಮದುವೆಯ ಔತಣಕೂಟ, ಜೊತೆಗೆ ಇಡೀ ಊರೇ ಮದುವೆ ಮನೆಯಾಗಿ ಊರಿನವರೆಲ್ಲ ಮದುಮಕ್ಕಳನ್ನು ಸತ್ಕರಿಸುವಂತಹ ವಿಶಿಷ್ಟ ಪರಂಪರೆ ಇಷ್ಟು ವರ್ಷಗಳಲ್ಲಿ ನಡೆದುಕೊಂಡು ಬಂದಿದೆ. ಇಂತಹ ಆದರ್ಶ ಕಾರ್ಯಕ್ರಮವನ್ನು ಇಂದು ಸರ್ಕಾರದ ಮುಜರಾಯಿ ಇಲಾಖೆ, ಮಠ ಮಂದಿರಗಳು, ದೇವಸ್ಥಾನಗಳು, ರೋಟರಿ ಕ್ಲಬ್, ಲಯನ್ ಕ್ಲಬ್ಗಳು, ಸಾಮಾಜಿಕ ಸೇವಾ ಸಂಸ್ಥೆಗಳು ಇದೊಂದು ಆದರ್ಶ ಮಾದರಿ ಕಾರ್ಯಕ್ರಮವೆಂದು ಮನಗಂಡು ಪ್ರತಿ ವರ್ಷವೂ ನಡೆಸಿಕೊಂಡು ಬರ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಈ ಪಯಣದ 54ನೇ ವರ್ಷದ ಸಂಭ್ರಮ. ಇಂದು ನೂರಾರು ಜೋಡಿಗಳು ಈ ವಿವಾಹ ಕಾರ್ಯಕ್ರಮದಲ್ಲಿ ಸತಿಪತಿಗಳಾಗುತ್ತಿದ್ದಾರೆ. ಪೂಜ್ಯ ಹೆಗಡೆಯವರು, ಮಾತೃಶ್ರೀ ಹೇಮಾವತಿ ಅಮ್ಮನವರು, ಶ್ರೀ ಹರ್ಷೇಂದ್ರ ಕುಮಾರ್ ಹಾಗೂ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು, ಜೊತೆಗೆ ಪೂಜ್ಯರ ಕುಟುಂಬ ಸದಸ್ಯರೆಲ್ಲರೂ ಜೊತೆಯಾಗಿ ಊರವರು ಕೂಡ ಇದು ನಮ್ಮ ಮನೆಯ ಹಬ್ಬ ಎಂಬಂತೆ ಈ ವ್ಯವಸ್ಥೆಯಲ್ಲಿ ಅತೀವ ಕಾಳಜಿಯನ್ನು ವಹಿಸಿಕೊಂಡು ಬರುತ್ತಿರುವುದು ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರಿಯಾಗಿದೆ. ವಿವಾಹ ಎಂಬುದು ಬರೀ ಆಡಂಬರ ಅದ್ಧೂರಿ ಸಮಾರಂಭಗಳಿಗೆ ಸೀಮಿತವಾಗದೆ ಇದು ಮಿತವ್ಯಯ, ಸಂಸ್ಕಾರ, ಸಂಸ್ಕೃತಿಯ ಪ್ರತಿಬಿಂಬವಾಗಿ ಆಚರಿಸಬೇಕೆಂಬ ಸಂದೇಶ ಸಮಾಜಕ್ಕೆ ನೀಡುತ್ತಾ ಬಂದಿದೆ. ಈ ದಿನ ಈ ವಿವಾಹ ಸಮಾರಂಭದಲ್ಲಿ ಧರ್ಮಸ್ಥಳದ ವಿಕಾಸಮುಖಿ ಬೆಳವಣಿಗೆಗೆ ಶ್ರೀಗಂಧದ ರೀತಿಯಲ್ಲಿ ಸವೆಸಿದ ಧಾರ್ಮಿಕ ನಾಯಕತ್ವ ಹಾಗೂ ವ್ಯಕ್ತಿತ್ವ ಗುಣಗೌರವ ಎರಡರಲ್ಲೂ ಔನ್ನತ್ಯವನ್ನು ಸಾಧಿಸಿರುವ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಸಮಾರಂಭದ ಯಶಸ್ವಿನ ಹಿಂದೆ ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳ ಹಿಂದಿನ ಶಕ್ತಿಯಾಗಿ ಎಲ್ಲರಿಗೂ ಪ್ರೇರಣೆ ಹಾಗೂ ಮಾರ್ಗದರ್ಶನ ನೀಡುತ್ತಿರುವ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸಂಪ್ರದಾಯಗಳ ಅನುಷ್ಠಾನದ ಬಗ್ಗೆ ಕಾಳಜಿ ವಹಿಸುತ್ತಿರುವ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಹಾಗೂ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿಗೂ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರೀ ಹರೀಶ್ ಕುಮಾರ್, ಬೆಳ್ತಂಗಡಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾಗಿ ಹಾಲಿ ಮೆಸ್ಕಾಂ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಪಡೆದಿರುತ್ತಾರೆ. ಕ್ಷೇತ್ರದ ಅಭಿಮಾನಿಯಾಗಿದ್ದು ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶ್ರೀಯುತರಿಗೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿ ಕ್ರಿಯಾಶೀಲ, ಉತ್ಸಾಹಿ, ಸಮಾಜಮುಖಿ ಚಿಂತನೆಗಳ ಮೂಲಕ ಸಮಾಜ ಸೇವೆ ಮಾಡುತ್ತಿರುವ ಗೌರವಾನ್ವಿತ ಶಾಸಕರಾದ ಶ್ರೀ ಹರೀಶ್ ಪೂಂಜಾರ್ ಅವರು ನಮ್ಮನ್ನು ಸೇರಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಾತ್ವಿಕ ರಾಜಕಾರಣಿ, ಸರಳ, ವಿನಯ, ಆದರ್ಶ ಜೀವನಕ್ಕೆ ಮಾದರಿಯಾಗಿ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಮಾನ್ಯ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಪ್ರತಾಪ್ ಸಿಂಗ್ ನಾಯಕರವರು ನಮ್ಮನ್ನು ಸೇರಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಪುಣ್ಯ ಕಾರ್ಯದಲ್ಲಿ ತಮ್ಮನ್ನು ಜೋಡಿಸಿಕೊಳ್ಳಬೇಕೆಂದು ಆಶಯದಿಂದ ದಾನಿಗಳು, ಅವರ ಕುಟುಂಬಸ್ಥರು ಆಗಮಿಸಿದ್ದೀರಿ. ನಿಮಗೂ ಎಲ್ಲರೂ ಆದರದ ಸ್ವಾಗತ.
ಈ ಸಮಾರಂಭದಲ್ಲಿ ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಸಲಿರುವ ನೂತನ ವಧುವರರಿಗೆ ಅವರ ಕುಟುಂಬಸ್ಥರಿಗೂ ಕೂಡ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆದರ್ಶಗಳನ್ನು ಜನಮಾನಸಕ್ಕೆ ನೀಡುವ ದೃಶ್ಯ ಮಾಧ್ಯಮ ಹಾಗೂ ನಮ್ಮ ಬರವಣಿಗೆ ಮಾಧ್ಯಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯ ನಿಮಿತ್ತ ತಮ್ಮನ್ನು ತೊಡಗಿಸಿಕೊಂಡ ಎಲ್ಲ ಸಾತ್ವಿಕ ಸಮಾಜದ ಬಂಧುಗಳಿಗೂ ಸ್ವಾಗತ ನೀಡುತ್ತಾ ನನ್ನ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಡೆಸಲ್ಪಡುವಂತಹ ವಿವಾಹ ಸಮಾರಂಭದ ವೇದಿಕೆಯ ಮೇಲೆ ಉಪಸ್ಥಿತಿರುವ ಶ್ರೀ ಕ್ಷೇತ್ರದ ಪೂಜಾ ಕಾವಂದರ ಆಶೀರ್ವಾದವನ್ನು ಬೇಡಿಕೊಂಡು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಶ್ರೀಮತಿ ಹೇಮಾವತಿ ಅಮ್ಮನವರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು ಆದಂಥ ಹರ್ಷೇಂದ್ರ ಕುಮಾರ್ ಅವರೇ, ಶ್ರದ್ಧಮ್ಮನವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೇ, ಇಲ್ಲಿ ಸೇರಿರುವ ಎಲ್ಲ ಗೌರವಾನ್ವಿತ ಬಂಧುಗಳೇ, ಇಂದಿನ ಈ ಒಂದು ಶುಭ ಕಾರ್ಯದಲ್ಲಿ ವಿವಾಹದಲ್ಲಿ ಪಾಲ್ಗೊಂಡು ವಿವಾಹ ಆಗಲಿಕ್ಕೆ ಇರುವಂತಹ ಎಲ್ಲ ಬಂಧುಗಳೇ, ಅವರ ಜೊತೆ ಬಂದಿರುವಂತಹ ಅವರ ಎಲ್ಲ ಬಂಧು ಮಿತ್ರರೇ, ಕ್ಷೇತ್ರದ ಪತ್ರಕರ್ತ ಸ್ನೇಹಿತರೇ, ಶ್ರೀ ಕ್ಷೇತ್ರದಿಂದ ನಡೆಸಲ್ಪಡುವಂತಹ 54ನೇ ವರ್ಷದ ಸಾಮೂಹಿಕ ಉಚಿತ ವಿವಾಹ ಸಮಾರಂಭ, ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಶ್ರೀ ಕ್ಷೇತ್ರದಲ್ಲಿ ನಡೆಯುವಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಉಚಿತ ಸಾಮೂಹಿಕ ವಿವಾಹ ಕೂಡ ಒಂದು. ಪೂಜ್ಯ ಕಾವಂದರ ದೂರದರ್ಶಿತ್ವದ ಒಂದು ಅಂಗವಾಗಿ ಸುಮಾರು 54 ವರ್ಷಗಳಿಂದ ಸಾಮೂಹಿಕ ವಿವಾಹ ಶ್ರೀ ಕ್ಷೇತ್ರದಲ್ಲಿ ನಡೀತಾ ಇದೆ. ಈಗ ತಾನೇ ಹೇಳಿದ ಹಾಗೆ 88 ಜೋಡಿಯಿಂದ ಪ್ರಾರಂಭವಾದಂಥದ್ದು ಇವತ್ತು 13,000ಕ್ಕೂ ಹೆಚ್ಚು ದಂಪತಿಗಳು ತಾವು ಈ ಒಂದು ವಿವಾಹದಲ್ಲಿ ಪಾಲ್ಗೊಂಡು ತಮ್ಮ ಜೀವನದ ನಿರ್ವಹಣೆಗೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಅನೇಕ ಕಾರ್ಯಕ್ರಮಗಳು ಪ್ರತಿಯೊಂದು ಕೂಡ ಸಮಾಜಮುಖಿ ಕಾರ್ಯಕ್ರಮಗಳಾಗಿ, ಅದು ಗ್ರಾಮಾಭಿವೃದ್ಧಿ ಯೋಜನೆಗಳಿರ್ಬೋದು, ದೇವಸ್ಥಾನಗಳ ಪುನರುತ್ಥಾನ ಇರ್ಬೋದು, ಕೆರೆ ತುಂಬಿಸುವಂಥ ಕಾರ್ಯಕ್ರಮಗಳಿರ್ಬೋದು, ಆರೋಗ್ಯ ದಾನದ ಕಾರ್ಯಕ್ರಮ ಇರ್ಬೋದು, ಅನ್ನದಾಸೋಹ, ಅಭಯದಾಸೋಹ ಪ್ರತಿದಿನ ಇಲ್ಲಿ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ಇಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಶ್ರೀ ಕ್ಷೇತ್ರದಿಂದ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ನಡೆಸಲ್ಪಡುವಂತಹ ಕಾರ್ಯಕ್ರಮಗಳು. ವಿವಾಹ ಬಹುಶಃ 1972ನೇ ಇಸ್ವಿಯಲ್ಲಿ 70ನೇ ದಶಕದಲ್ಲಿ ಆ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿಯನ್ನು ನೋಡಿ ಪೂಜ್ಯ ಕಾವಂದರು ಬಡವರು ಕೂಡ ಈ ಒಂದು ಮದುವೆಯನ್ನು ಶ್ರೀಮಂತರನ್ನು ಅನುಸರಿಸಿ ಸಾಲ ಸೋಲಗಳನ್ನು ಮಾಡಿ ವಿಜೃಂಭಣೆಗೆ ಆಕರ್ಷಿತರಾಗುವಂಥ ಸಂದರ್ಭ, ಅವರನ್ನು ಈ ಒಂದು ಸಂಕಷ್ಟದಿಂದ ಪಾರು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಸಾಮೂಹಿಕ ವಿವಾಹವನ್ನು ಪ್ರಾರಂಭ ಮಾಡಿದರು ಅಂತ ನನ್ನ ಭಾವನೆ. ಬಹುಶಃ ಆ ಕಾಲದಲ್ಲಿ ಜನರು ಬಹಳ ಸಂಕಷ್ಟದಲ್ಲಿದ್ದಂಥ ಸಂದರ್ಭ, ವಿವಾಹಕ್ಕೋಸ್ಕರ ಸಾಲ ಮಾಡುವಂಥದ್ದು ಅವಶ್ಯಕವಾಗಿತ್ತು. ಇದನ್ನು ಶ್ರೀ ಕ್ಷೇತ್ರದಿಂದ ಸಾಮೂಹಿಕ ಉಚಿತ ವಿವಾಹವನ್ನು ಏರ್ಪಡಿಸಿ ಅವರ ಬಾಳಿನಲ್ಲಿ ಬೆಳಕು ಕೊಡುವಂಥ ವ್ಯವಸ್ಥೆಗೆ ಪೂಜ್ಯ ಕಾವಂದರು ಪ್ರಾರಂಭವನ್ನು ಮಾಡಿದರು. ವಿವಾಹ ಆ ಸಂದರ್ಭದಲ್ಲಿ ಬಹಳ ಒಂದು ಕಷ್ಟದಾಯಕವಾದಂಥ ಪರಿಸ್ಥಿತಿಯಲ್ಲಿ ಇತ್ತು. ಇವತ್ತಿಗೂ ಆ ಕಾಲಕ್ಕೂ ಹೋಲಿಸಿದರೆ ಇವತ್ತಿನ ಪರಿಸ್ಥಿತಿಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಈ ಒಂದು ಪುಣ್ಯ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರದಿಂದ ಉಚಿತವಾಗಿ ಮಾಡುವಂಥದ್ದು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ
ಧೋತಿಯನ್ನು ನೀಡಿ, ಮದುಮಗಳಿಗೆ ಸೀರೆಯನ್ನು ಕೊಟ್ಟು, ಅವರಿಗೆ ತಾಳಿಯನ್ನು ಕೊಟ್ಟು ಎಲ್ಲ ವ್ಯವಸ್ಥೆಗಳನ್ನು ಉಚಿತವಾಗಿ ಮಾಡಿ, ಅವರೊಂದಿಗೆ ಬರುವ ಅವರ ಕುಟುಂಬಸ್ಥರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ತಾವು ಮನೆಯಲ್ಲಿ ಯಾವ ರೀತಿ ಒಂದು ವಿಜೃಂಭಣೆಯಿಂದ ಮಾಡ್ತೇವೋ ಅದಕ್ಕಿಂತ ಹೆಚ್ಚು ವಿಜೃಂಭಣೆಯಿಂದ ಇಲ್ಲಿ ಶ್ರೀ ಕ್ಷೇತ್ರದ ವತಿಯಿಂದ ಉಚಿತವಾಗಿ ನಡೆಸಲ್ಪಡ್ತಾ ಇರುವಂಥದ್ದು ನಮಗೆಲ್ಲ ಒಂದು ಸಮಾಜಕ್ಕೆ ಆದರ್ಶಪ್ರಾಯವಾಯಿತು. ಮತ್ತು ಮುಂದಿನ ದಿನಗಳಲ್ಲಿ ಇದು ಸಾಮೂಹಿಕ ವಿವಾಹಗಳು ಸಮಾಜದಲ್ಲಿ ಪಸರಿಸಿ ಸಂಘ ಸಂಸ್ಥೆಗಳು, ದೇವಸ್ಥಾನಗಳು ಮತ್ತಿತರರು ಎಲ್ಲರೂ ಕೂಡ ಇದನ್ನು ಅನುಸರಿಸುವಂಥ ಒಂದು ವ್ಯವಸ್ಥೆ ಆಗ್ತಾ ಬಂತು. ಆದರೆ ಶ್ರೀ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಿಲ್ಲಿಲ್ಲ. ಬಹಳೊಂದು ಬಹುಶಃ ನಾನು ಭಾವಿಸುವಂಥದ್ದು 13,000ಕ್ಕೂ ಹೆಚ್ಚು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂತಹ ಕುಟುಂಬಗಳು ತಮ್ಮ ಒಂದು ಪುಣ್ಯದ ಕಾರ್ಯವನ್ನು ಶ್ರೀ ಕ್ಷೇತ್ರದಲ್ಲಿ ನಿರ್ವಹಿಸಿಕೊಂಡು ಬಂದಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಶ್ರೀ ಕ್ಷೇತ್ರದಲ್ಲಿ ಬಂದು ಅನೇಕ ಜನ ಇಲ್ಲಿ ಚೌಲ್ಟ್ರಿಗಳಲ್ಲಿ ವಿವಾಹವಾಗಿ ಹೋಗ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಕ್ಷೇತ್ರದ ವತಿಯಿಂದಲೇ ನಡೆಸಲ್ಪಟ್ಟು ಕ್ಷೇತ್ರದಿಂದಲೇ ವಸ್ತ್ರದಾನ ಮತ್ತು ತಾಳಿ ಪ್ರಸಾದವನ್ನು ಕೊಟ್ಟು ಆ ಪ್ರಸಾದವನ್ನು ಸ್ವೀಕರಿಸಿ ಆ ಕ್ಷೇತ್ರದ ವತಿಯಿಂದ ಆಗುವಂಥ ವಿವಾಹ ಬಹುಶಃ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಒಂದು ಮಹತ್ತರವಾದ ಘಟ್ಟ ಅಂತ ನಾನು ಭಾವಿಸ್ತೇನೆ. ಈ ಒಂದು ವಿವಾಹ ಅನ್ನುವಂಥದ್ದು ಜೀವನದಲ್ಲಿ ಒಂದು ಬದಲಾವಣೆಯ ಪರ್ವ. ಈ ಬದಲಾವಣೆಯ ಪರ್ವವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಒಂದು ಪುಣ್ಯ ನೆಲದಲ್ಲಿ ಕಾವಂದರ ಕೈಯಿಂದ, ಅವರ ಪತ್ನಿಯವರ ಕೈಯಿಂದ ತಾಳಿಯನ್ನು, ವಸ್ತ್ರವನ್ನು ಸ್ವೀಕರಿಸಿ ಆ ಒಂದು ಪವಿತ್ರವಾದ ದಿನವನ್ನು, ಪವಿತ್ರವಾದ ಒಂದು ಕೆಲಸವನ್ನು ನಿರ್ವಹಿಸುವಂಥದ್ದು ತಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಭಾಳ ಪುಣ್ಯ ಕಾರ್ಯಕ್ರಮ. ಮತ್ತು ಶ್ರೀ ಮಂಜುನಾಥ ಸ್ವಾಮಿಯ ಅನುಗ್ರಹ ತಮ್ಮ ಮೇಲೆ ಖಂಡಿತ ಇದೆ ಅಂತ ನಾನು ಭಾವಿಸ್ತೇನೆ. ಶ್ರೀ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾವೆ. ಶ್ರೀ ಕ್ಷೇತ್ರದ ಕಾವಂದರಿಗೆ ಬಡವರ ಈ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಕಂಡು ಅವರಿಗೆ ಸಹಾಯವನ್ನು ಮಾಡಬೇಕು ಅನ್ನುವಂಥ ಈ ಒಂದು ಮಹಾದಾಸೆ ಇನ್ನೂ ಕೂಡ ಮುಂದುವರಿತಾ ಇರುವಂಥದ್ದು ಶ್ರೀ ಕ್ಷೇತ್ರದ ಪರಂಪರೆಗೆ ಒಂದು ಉತ್ತಮ ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ಈ ಒಂದು ಸಂದರ್ಭ ಪಾಲ್ಗೊಂಡಂಥ ಎಲ್ಲ ವಧುವರರಿಗೆ ಮಂಜುನಾಥ ಸ್ವಾಮಿಯ ಆಶೀರ್ವಾದದೊಂದಿಗೆ ನಮ್ಮೆಲ್ಲರ ಶುಭಾಶಯಗಳನ್ನು ಕೂಡ ಸಲ್ಲಿಸಿಕೊಂಡು ಇನ್ನೂ ಅನೇಕ ವರ್ಷಗಳ ಕಾಲ ನಡೀಲಿಕ್ಕೆ ಇರುವಂಥ ಈ ಕಾರ್ಯಕ್ರಮ ನಾವೆಲ್ಲ ಇಲ್ಲಿ ಭಾಗವಹಿಸಿ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡುವಂಥ ಸಂದರ್ಭ. ತಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಯಾವುದೇ ರಾಶಿ ನಕ್ಷತ್ರಗಳ ದೋಷವನ್ನು ನಿವಾರಿಸುವ ಸುಮುಹೂರ್ತ ಗೋಧೂಳಿ ಲಗ್ನ ಇನ್ನೇನು ಎದುರಾಗ್ತಾ ಇದೆ. ಹಾಗಾಗಿ ಎಲ್ಲ ಅತಿಥಿ ಅಭ್ಯಾಗತರು ಹಾಗೂ ದಾನಿಗಳು ಮಾಂಗಲ್ಯ ವಿತರಣೆ ಕಾರ್ಯಕ್ರಮಕ್ಕೆ ಅಣಿಯಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪೂಜ್ಯ ಕಾವಂದರ ದಿವ್ಯ ಹಸ್ತದ ಸ್ಪರ್ಶ ಹಾಗೂ ಅನುಗ್ರಹದಿಂದ 54ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹದ ಜೋಡಿಗಳಿಗೆ ಮಾಂಗಲ್ಯ ವಿತರಣೆ. ಶೋಭಾನೆಯ ಹಾಡುಗಳ ಮೂಲಕ ಈ ಮಾಂಗಲ್ಯ ವಿತರಣಾ ಸಮಾರಂಭಕ್ಕೆ ಇನ್ನಷ್ಟು ಮೆರುಗನ್ನು ಪ್ರಾರಂಭಿಸಬೇಕು ಅಂತ ಹೇಳುತ್ತಾ ಪರಮಪೂಜ್ಯ ಕಾವಂದರು ವಿಶೇಷ 13,100ನೇ ಜೋಡಿ ಮಹಾದೇವಸ್ವಾಮಿ ಕೆ ಮಳವಳ್ಳಿ ಗ್ರಾಮಾಭಿವೃದ್ಧಿ ಯೋಜನೆಯ ಅಕೌಂಟ್ಸ್ ಮ್ಯಾನೇಜರ್ ಹಾಗೂ ಉಷಾ ರಘು ಮಗೇರ ಶಿರಸಿ ಗ್ರಾಮಾಭಿವೃದ್ಧಿ ಯೋಜನೆ ಧಾರವಾಡದ ಅಸಿಸ್ಟೆಂಟ್ ಮ್ಯಾನೇಜರ್. ಈ ಜೋಡಿಗಳು ಧರ್ಮಸ್ಥಳದಲ್ಲಿ ತಮ್ಮ ದಾಂಪತ್ಯ ಜೀವನದ ಮೊದಲ ಹೆಜ್ಜೆಯನ್ನು ಹಾಕಬೇಕು ಅಂತ ಹೇಳುವಂಥ ಸಂಕಲ್ಪವನ್ನು ಮಾಡಿದರು. ಪೂಜ್ಯ ಹೆಗ್ಗಡೆಯವರ ದಿವ್ಯ ಆಶೀರ್ವಾದದ ಜೊತೆಗೆ ಈ ಜೋಡಿಗೆ ಮಾಂಗಲ್ಯ ವಿತರಣೆಯ ಸೌಭಾಗ್ಯ ದೊರಕಿದೆ. ಹಾಗೆ ಪೂಜ್ಯ ಹೆಗ್ಗಡೆಯವರ ಸಂಸ್ಪರ್ಶದಿಂದ ಈ ದಿವ್ಯವಾದಂತಹ ಮಾಂಗಲ್ಯಕ್ಕೆ ವಿಶೇಷವಾದಂಥ ಶಕ್ತಿ ಅನುಗ್ರಹಗಳು ಲಭಿಸಿದೆ. ಮತ್ತು ಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು, ಶ್ರೀ ಹರೀಶ್ ಕುಮಾರ್ ಅವರು, ಶ್ರೀ ಹರ್ಷೇಂದ್ರ ಕುಮಾರ್ ಅವರು, ಶ್ರೀಮತಿ ಶ್ರದ್ಧಾ ಅಮಿತ್ರವರು ಈ ಮಾಂಗಲ್ಯ ವಿತರಣಾ ಕಾರ್ಯಕ್ರಮವನ್ನು ದಾನಿಗಳ ಜೊತೆಗೆ
ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಸೋಬಾನ ಎನ್ನಿರೆ ಸೋಬಾನ ಎನ್ನಿರೆ ಮಾರ ಸುಂದರ ಸುಕುಮಾರ ಚಲ್ವವರನಿಗೆ ಸೋ ಎನ್ನಿರೆ ಸೋಬಾನ ಎನ್ನಿರೆ ಸೋಬಾನ ಎನ್ನಿರೆ ಮುಂಗಡೆಯೊಳು ನಿಂದು ಮಂಗಳವಾರಲೆಂದು ಸಂಗೀತ ಲೋಲ ಶೃಂಗಾರವರನಿಗೆ ಮುಂಗಡೆಯೊಳು ನಿಂದು ಮಂಗಳವಾಗಲೆಂದು ಸಂಗೀತ ಲೋಲ ಶೃಂಗಾರಗೆ ವರನಿಗೆ ಸೋ ಎನ್ನಿರೆ ಸೋಬಾನ ಎನ್ನಿರೆ ಸೋಬಾನ ಎನ್ನಿರೆ ಆರವಿ ಮೋಹನ ಭೈರವಿ ಶಹಾನ ಮಾರವಿ ಮೊದಲಾದ ಚಾರು ರಾಗವ ಪಾಡಿ ಆರವಿ ಮೋಹನ ಭೈರವಿ ಶಹಾನ ಮಾರವಿ ಮೊದಲಾದ ಚಾರು ರಾಗವ ಪಾಡಿ ಸೋಬಾನ ಎನ್ನಿರೆ ಸೋಬಾನ ಎನ್ನಿರೆ ನಂದನ ಕಂದಗೆ ಇಂದಿರೆಯ ಅರಸಗೆ ಸಿಂಧು ಶಯನ ಪುರಂದರ ವಿಠಲರಾಯಗೆ ನಂದನ ಕಂದಗೆ ಇಂದಿರೆಯ ಅರಸಗೆ ಸಿಂಧು ಶಯನ ಪುರಂದರ ವಿಠಲರಾಯಗೆ ಸೋ ಎನ್ನಿರೆ ಸೋಬಾನ ಎನ್ನಿರೆ ಸೋಬಾನ ಎನ್ನಿರೆ ಮಾರ ಸುಂದರ ಸುಕುಮಾರ ಚಲ್ವವರನಿಗೆ ಸೋ ಎನ್ನಿರೆ ಸೋಬಾನ ಎನ್ನಿರೆ ಸೋಬಾನವೆನ್ನಿರೆ ಸೋಬಾನವೆನ್ನಿರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಶ್ವ ಪ್ರಸಿದ್ಧವಾದಂತಹ ವಿಶ್ವಕ್ಕೆ ಆದರ್ಶವಾದಂತಹ ಜಗತ್ತು ಪರಿಕಲ್ಪನೆ ಮಾಡದಿರುವಂಥ ಒಂದು ಸಾಮಾಜಿಕ ಕಾರ್ಯ ಅಂತ ಹೇಳಿದರೆ ಉಚಿತ ಸಾಮೂಹಿಕ ವಿವಾಹ. ಯಾರ ಕಲ್ಪನೆಗೂ ನಿಲುಕದ್ದು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಕಲ್ಪನೆಗೆ ಕಂಡು 54 ಸಂವತ್ಸರಗಳ ಅವಿಚ್ಛಿನ್ನವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಉಚಿತ ಸಾಮೂಹಿಕ ವಿವಾಹ ನಡೀತಾ ಇದೆ. ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ಜನಜೀವನದ ಬಡತನದ ಬೇಗೆ ಹಾಗೆ ಮದುವೆಯ ಸಂಭ್ರಮಕ್ಕೆ ಮಾಡುವ ಖರ್ಚುಗಳನ್ನು ಸಾಲ ಶೂಲ ಮಾಡಿ ಅದರಿಂದ ತೊಂದರೆಗಾದಂಥ ಕುಟುಂಬದ ಭಾವನೆಗಳಿಗೆ ಒತ್ತನ್ನು ಕೊಟ್ಟು ಇದಕ್ಕೊಂದು ಶಾಶ್ವತ ಪರಿಹಾರ ಆಗಬೇಕು ಅಂತ ಹೇಳುವಂಥ ಕಲ್ಪನೆಯನ್ನು ಕಂಡುಕೊಂಡವರು ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. 13,100 ಜೋಡಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದ ಜೊತೆಗೆ ಪರಮ ಪೂಜ್ಯ ಹೆಗ್ಗಡೆಯವರ ಸಂಪೂರ್ಣ ಆಶೀರ್ವಾದದ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಯಜಾಮದೇವಾಭ್ಯೋ ನಮಃ ಹರಿ ಓಂ ನಮೋ ಮಹದ್ಭ್ಯೋ ನಮೋ ಅರ್ಭಯ
अर्भकेभ्यो नमो युवभ्यो नमः आशिनेभ्यः यजामदेवान्यदि शक्नवा ममाज्याय सश्यं समावृक्षिदेवाः सर्वेभ्यो देवेभ्यो नमः प्रणो देवी सरस्वती वाजेभिर्वाजिनीवती धीनामावित्र्यावतु देवीं वाचामजनयन्त देवास्तां विश्वरूपा पशवो वदन्ति सा नो मन्द्रेशमूर्जन्दुहानाधेनुर्वागस्मानुपसुष्टुतैतो तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते तेऽङ्घ्रियुगं स्मरामि सुमुहूर्तमस्तु सुप्रतिष्ठितमस्तु उत्तरे कर्मण्यविघ्नमस्तु करिष्यमाणस्य कर्मणः सुमुहूर्तिरत्नं गुरुगणेशादीन् प्रार्थयिष्ये ॐ गुरुब्रह्मा गुरुर्विष्णुर्गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः श्रीगुरुभ्यो नमः नमो व्रातपतये नमो गणपतये नमः प्रमथपतये नमस्ते स्तु लम्बोदराय एकदन्ताय विघ्ननाशिने शिवसुताय श्रीवरदमूर्तये नमः वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा श्रीमन्महागणपतये नमः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते हर शम्भो महादेव विश्वेशामरवल्लभ शिवशङ्कर सर्वात्मन्नीलकण्ठ नमोऽस्तु ते ॐ श्रीमञ्जुनाथेश्वराय नमः प्रार्थनां समर्पयामि लक्ष्मीर्यस्य परिग्रहः कमलभूसोनुर्गरुत्मान् रतः पौत्रश्चन्द्रविभूषणः सुरगुरुशेषश्च शय्या पुनः ब्रह्माण्डं वरमन्दिरं सुरगणा यस्य प्रभो सेवकाः सत्रैलोक्यकुटुम्बपालनपरः कुर्याद्धरिर्मङ्गलम् सुमुहूर्ताः सावधाना सुलग्नाः सावधाना श्रीलक्ष्मीनारायणध्याना सावधाना ब्रह्मा वायुगिरीशेषगरुडा देवेन्द्रकामो गुरुः चन्द्रार्कौ वरुणानलौ मनुयमो वित्तेश विघ्नेश्वरो नासत्यो निर्रतिर्मरुद्गणयुताः पर्जन्यमित्रादयः सर्विकासुरपुङ्गवा प्रतिदिनं कुर्वन्तु नो मङ्गलम् सुमुहूर्ताः सावधाना सुलग्नाः सावधाना श्रीलक्ष्मीनारायणध्याना सावधाना ಮಾಲ್ಯಾಧಾರಣಕಾಲಃ ಮುಹೂರ್ತಃ ಹಾರ ವಿನಿಮಯವನ್ನು ಮಾಡಿಕೊಳ್ಬೇಕು. ಮಾಂಗಲ್ಯ ಧಾರಣೆಯ ಸುಮುಹೂರ್ತ ಋತುಜರು ಘೋಷಣೆ ಮಾಡಿದ್ದಾರೆ. ಮಂಗಲವಾದಿ ಮಾಂಗಲ್ಯ ಧಾರಣೆ ಮಾಲೆ ವಿನಿಮಯ ಮಾಡಿಕೊಳ್ಳಿ. ಓಂ ವಿಶ್ವಾಮಿತ್ರ ಪರಭೋಗಸ್ಯ ಕುಲಸ್ಯ ಕ್ರತುಃ ಶ್ರೀಮಾನಿತ್ರಿಮರೀಚಿಕೌತ್ಸಪುಲಃ ಶಕ್ತಿರ್ವಸಿಷ್ಠೋಂಗಿರಾಃ ಮಾಂಡವ್ಯೋ ಜಮದಗ್ನಿಗೌತಮಭರದ್ವಾಜಾತಯಸ್ತಾಪಸಾಃ ಶ್ರೀಮದ್ವಿಷ್ಣುಪದಾಂಬುಜೈಕಶರಣಾ ಕುರ್ವಂತು ನೋ ಮಾಂಗಲ್ಯ ಧಾರಣೆಯನ್ನು ಮಾಡಬೇಕು. ಮಾಂಗಲ್ಯ ಧಾರಣೆಯನ್ನು ಮಾಡಿಕೊಂಡು ಎಲ್ಲ ಕುಟುಂಬಸ್ಥರು ಆಶೀರ್ವಾದಗಳನ್ನು ಅಕ್ಷತೆಯ ಸಿಂಚನಗಳ ಮೂಲಕ ಮಾಡ್ತಾರೆ. ಮಮ ಜೀವನ ಹೇತುನ ಕಂಠೆ ಬಧ್ನಾಮಿ ಸುಭಗೆ ತ್ವಂಜೀವ ಆದಿತ್ಯಾದಿನ
ये पुत्रो मङ्गलं वरुणध्वजा पश्यन्तो दुरितानि भयानि च शान्तिरस्तु शुभं प्रातो ग्रहाः कुर्वन्तु मङ्गलम् ನಿಮ್ಮೆಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿಕೊಳ್ಬೇಕು. ಪಂಡಿತರವರು ಇದನ್ನು ವಾಚಿಸಲಿಕ್ಕಿದ್ದಾರೆ. ಎಲ್ಲ ವಧುವರರು ಎದ್ದು ನಿಂತು ತಮ್ಮ ಬಲಗೈಯನ್ನು ಮುಂದೆ ಚಾಚಿ ದಾಂಪತ್ಯ ದೀಕ್ಷೆಯನ್ನು ತಗೊಳ್ಬೇಕು. ಎಲ್ಲ ವಧುವರರು ತಮ್ಮ ಬಲಗೈಯನ್ನು ಮುಂದೆ ಚಾಚಬೇಕು ಅಂತೇಳಿ ವಿನಂತಿಸ್ತಿದ್ದೇನೆ. ಎಲ್ಲರಿಗೆ ಒಂದು ಸೂಚನೆ, ದಯಮಾಡಿ ಕೇಳಿಸ್ಕೊಳ್ಬೇಕು. ಕುಟುಂಬಸ್ಥರೆಲ್ಲ ತಮ್ಮ ಏನು ಪದ್ಧತಿಗಳಿದ್ದಾವೆ ಅದನ್ನು ದಯಮಾಡಿ 1-2 ನಿಮಿಷದ ನಂತರದಲ್ಲಿ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ವಧುವರರು ಕೂಡ ಅಮೃತವರ್ಷಿಣಿಯ ಸಭಾಮಂಟಪದಲ್ಲಿ ಅಗ್ನಿಹೋಮ ನಾವೀಗ ಮಾಡಿದ್ದೇವೆ. ಅದೇ ರೀತಿಯಾಗಿ ಪೂಜ್ಯ ಕಾವಂದ್ರೆ ಎಲ್ಲಿದ್ದಾರೆ, ಹೆಗ್ಗಡೆಯವರಿದ್ದಾರೆ, ಅವರ ಮಧ್ಯಭಾಗದಲ್ಲಿ ತಾವಿದ್ದೀರಿ. ವೇದಿಕೆಯ ಮಧ್ಯಭಾಗದಲ್ಲಿರುವವರು, ಈ ಬಲಭಾಗದಲ್ಲಿರುವವರು ಎಲ್ಲರೂ ಒಂದೇ ಬದಿಗೆ ಮುಖ ಮಾಡಬೇಕು. ತಮ್ಮ ಬಲಗೈಯನ್ನು ಮುಂದೆ ಚಾಚಬೇಕು. ವಧುವರರಿಬ್ಬರೂ ಕೂಡ ಬಲಗೈಯನ್ನು ಮುಂದೆ ಚಾಚಬೇಕು. ಮೊದಲನೇದಾಗಿ ಕ್ಷೇತ್ರದ ಅಧಿದೇವನಾದ ಮಂಜುನಾಥ ಸ್ವಾಮಿಗೆ ಮನಸ್ಸಲ್ಲೇ ಒಂದು ಸ್ಮರಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕ್ಷೇತ್ರದ ಅಧಿದೇವನಾದ ಮಂಜುನಾಥ ಸ್ವಾಮಿಗೂ ಹಾಗೂ ಸ್ಥಳ ದೈವ ಸಾನ್ನಿಧ್ಯಗಳಿಗೆ ನಮಸ್ಕಾರಗಳನ್ನು ಮಾಡಿ, ನಿಮ್ಮ ಕುಲದೇವರನ್ನು, ಇಷ್ಟದೇವರನ್ನು, ಗುರುಗಳನ್ನು ಸ್ಮರಣೆಯನ್ನು ಮಾಡಿ, ನಿಮ್ಮ ಮಾತಾಪಿತೃಗಳನ್ನು ಸ್ಮರಣೆಯನ್ನು ಮಾಡಿಕೊಂಡು ಈಗ ನಾವು ಹೇಳುವಂತಹ ಒಂದು ಪ್ರಮಾಣ ವಚನವನ್ನು ಅದನ್ನು ಪುನರುಚ್ಚರಿಸಬೇಕು ಅಂತ ಹೇಳಿ ವಧುವರರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯಮಾಡಿ ಎಲ್ಲರೂ ಕೂಡ ತಮ್ಮ ಇಷ್ಟದೇವರನ್ನು, ಕುಲದೇವರನ್ನು, ಸ್ಥಳ ಸಾನ್ನಿಧ್ಯದ ದೈವ ದೇವರುಗಳನ್ನು ಸ್ಮರಣೆಯನ್ನು ಮಾಡಿ, ಗುರು ಹಿರಿಯರನ್ನು ಸ್ಮರಣೆಯನ್ನು ಮಾಡಿಕೊಂಡು ಈಗ ನಾವು ಹೇಳುವಂತಹ ಪ್ರಮಾಣ ವಚನವನ್ನು ಪಾಲನೆಯನ್ನು ಮಾಡಬೇಕು ಅಥವಾ ಅದನ್ನು ಪುನರುಚ್ಚರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಕ್ಷೇತ್ರದಲ್ಲಿ ಇಂದು ಮಂಗಲ ಮುಹೂರ್ತದಲ್ಲಿ ವಧುವರರಾಗಿ ಪವಿತ್ರ ಬಾಂಧವ್ಯವನ್ನು ಹೊಂದಿರುವ ನಾವು ಮುಂದೆ ಜೀವನದುದ್ದಕ್ಕೂ ಧರ್ಮ ಅರ್ಥ ಕಾಮಗಳಲ್ಲಿ ಸಹಚರರಾಗಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಒಬ್ಬರಿಗೊಬ್ಬರು ವಂಚನೆ ಮಾಡದೆ ಯಾವುದೇ ದುರಭ್ಯಾಸಗಳಿಗೂ ತುತ್ತಾಗದೆ ಬದುಕುತ್ತೇವೆ ಎಂಬುದಾಗಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಮತ್ತು ಪೂಜ್ಯ ಹೆಗ್ಗಡೆಯವರ ಸಮಕ್ಷಮದಲ್ಲಿ ಪ್ರಮಾಣ ವಚನಬದ್ಧರಾಗುತ್ತಿದ್ದೇವೆ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕಿ ಜೈ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕಿ ಜೈ. ಬೋಲೋ ಶ್ರೀ ಮಂಜುನಾಥ ಸ್ವಾಮಿ ಕಿ ಜೈ. ನಮಸ್ಕಾರ. ಶ್ರೀ ಕ್ಷೇತ್ರಡು ಇನಿತ ಈ ಎಡ್ಡೆಗಳಿಗೆಡೆ ಮದ್ಮಯೇ ಮದ್ಮಲಾದೆ ಶುದ್ಧ ಸಂಬಂಧೋ ಪಡೆದೆ ನನಮಿತ್ತಿಗೆ ಜೀವನೊಡು ಧರ್ಮೊಡು ಸಂಪತ್ತಡೆ ಸಂಸಾರ ಸುಕೊಟ್ಟು ನಡತೊಂದು ಒರಿಯಗೊರಿ ಪ್ರೀತಿ ವಿಶ್ವಾಸೊಡು ಒಟ್ಟುಗು ನಡತೊಂದು ಓವೇ ದುರಭ್ಯಾಸಗು ಗುರಿಯಾವಂದೆ ಬದುಕುವ ಪಂಡದು ಶ್ರೀ ಮಂಜುನಾಥ ಸ್ವಾಮಿ ದೇವರಡಲ ಪೂಜ್ಯ ಕಾವಂದಿರಡಲ ಪ್ರಮಾಣ ಮಲ್ಪುವ ಬೋಲೋ ಮಂಜುನಾಥ ಸ್ವಾಮಿ ಕೀ ಜೈ. ವಧುವರರು ತಮ್ಮ ತಮ್ಮ ಆಸನಗಳಲ್ಲಿ ಕೂತ್ಕೊಳ್ಳಿ. ನಿಮ್ಮ ವಿಧಿವಿಧಾನಗಳನ್ನು ಮಾಡಿಕೊಳ್ಳೋದಿದ್ರೆ ಮಾಡಿಕೊಳ್ಬಹುದು. ಮುಂದೆ ಸಭಾ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. 54ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹದಲ್ಲಿ ಹಸೆಮಣೆಯನ್ನು ಏರಿದ ಎಲ್ಲ ಜೋಡಿಗಳಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಿಮ್ಮ ದಾಂಪತ್ಯ ಜೀವನ ಶ್ರೀ ಮಂಜುನಾಥ ಸ್ವಾಮಿಯ ನಂದಾದೀಪದಂತೆ ಬೆಳಗಲಿ, ಪವಿತ್ರ ನೇತ್ರಾವತಿಯ ಸಲಿಲದಂತೆ ಸರಾಗವಾಗಿ ಹರಿಯಲಿ, ಪೂಜ್ಯ ಹೆಗ್ಗಡೆಯವರ ನಗುವಿನಂತೆ ಎಂದೆಂದಿಗೂ ಸಿಹಿಯಾಗಿರಲಿ. ಎಲ್ಲರಿಗೂ ಕೂಡ ದಾಂಪತ್ಯ ಜೀವನದ ಶುಭಾಶಯಗಳನ್ನು ಕ್ಷೇತ್ರದ ವತಿಯಿಂದ ಕೋರ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿದ್ವಯರಿಬ್ಬರು ಆಗಮಿಸಿದ್ದಾರೆ.
ಕ್ಷೇತ್ರದ ಜನಪ್ರಿಯ ಶಾಸಕರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪರಮ ಭಕ್ತರು, ಕಾವಂದರ ಅಪ್ಪಟ ಅಭಿಮಾನಿಯಾಗಿರುವಂತಹ ಶ್ರೀ ಹರೀಶ್ ಪೂಂಜಾ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀ ಹರೀಶ್ ಪೂಂಜಾ ಇವರಿಗೆ ಮಂಜಣ್ಣ ಇವರು ವೇದಿಕೆಗೆ ಬಂದು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹರೀಶ್ ಪೂಂಜಾ ಇವರಿಗೆ ಮಂಜಣ್ಣ ಅವರು ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ, ವಿಧಾನ ಪರಿಷತ್ತಿನ ಸದಸ್ಯರು, ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದಾ ಜೊತೆಯಾಗಿರುವವರು ಶ್ರೀಯುತ ಪ್ರತಾಪ್ ಸಿಂಗ್ ನಾಯಕ್ ಅವರು. ಇವರಿಗೂ ಗೌರವಾದವರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಅನಂತ್ ಸ್ವಾಮಿ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಮಾನ್ಯ ಶಾಸಕರಾದ ಶ್ರೀ ಹರೀಶ್ ಪೂಂಜಾ ಇವರ ಶುಭ ನುಡಿಗಳಿಗಾಗಿ ವೇದಿಕೆ. ಕ್ಷೇತ್ರದ ಆರಾಧ್ಯ ದೇವರಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ದೇವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಹರ್ಷೇಂದ್ರ ಕುಮಾರ್ ಅವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಶ್ರದ್ಧಮ್ಮನವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ, ಅದೇ ರೀತಿ ನಮ್ಮ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯಕರವರು, ಅದೇ ರೀತಿ ಮೆಸ್ಕಾಂನ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಕುಮಾರ್ ಅವರು ಇದ್ದಾರೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಬಂಧುಗಳೇ, 54ನೇ ವರ್ಷದ ಸಾಮೂಹಿಕವಾಗಿರ್ತಕ್ಕಂಥ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ವಧುವರರು ನಮ್ಮ ದಾಂಪತ್ಯ ಜೀವನಕ್ಕೆ ಪ್ರೇರಣೆ ಅಂತ ಹೇಳಿ ಪೂಜ್ಯ ಕಾವಂದರನ್ನು ಮತ್ತು ಮಾತೃಶ್ರೀ ಅಮ್ಮನವರನ್ನು ನೀವು ಪ್ರೇರಣೆಯಾಗಿ ತಗೊಂಡು ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಆಗಲಿಕ್ಕೆ ಅವರ ಪ್ರೇರಣೆ ಮತ್ತು ಅವರ ಆಶೀರ್ವಾದ ಖಂಡಿತ ಇದ್ದೇ ಇದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಯಾಕಂತ ಹೇಳಿದರೆ ಪೂಜ್ಯ ಕಾವಂದರು 54 ವರ್ಷದ ಹಿಂದೆ ಕ್ಷೇತ್ರದಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ವಿವಾಹವನ್ನು ಏರ್ಪಾಡು ಮಾಡುವ ಮೂಲಕ ಇವತ್ತು ಸಾವಿರಾರು ಜನ ಈ ಒಂದು ಕ್ಷೇತ್ರದಲ್ಲಿ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ತಮ್ಮ ದಾಂಪತ್ಯ ಜೀವನಕ್ಕೆ ಮುನ್ನುಡಿಯನ್ನು ನೀಡತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಪ್ರಾಯಶಃ ಅವರ ಆಶೀರ್ವಾದ, ಅವರ ಪ್ರೇರಣೆ, ಪ್ರಾಯಶಃ ಅವರ ಬದುಕೆ ಇಲ್ಲಿ ಸಾಮೂಹಿಕವಾಗಿ ವಿವಾಹವಾಗಿರ್ತಕ್ಕಂಥ ದಂಪತಿಗಳಿಗೆ ಒಂದು ಪ್ರೇರಣೆ ಅಂತ ನಾನು ಭಾವಿಸಿದ್ದೇನೆ. ಆ ಪ್ರೇರಣೆಯ ಮೂಲಕ ನಿಮ್ಮ ಬದುಕು ಹಸನಾಗಲಿ, ನಿಮ್ಮ ಜೀವನ ಅತ್ಯಂತ ಉತ್ಕೃಷ್ಟವಾಗಿ ನಿಮ್ಮ ಜೀವನ ಬೆಳಗಲಿ. ಮಂಜುನಾಥ ಸ್ವಾಮಿ ಆಶೀರ್ವಾದ, ಪೂಜ್ಯ ಕಾವಂದರು ಮಾತೃಶ್ರೀ ಅಮ್ಮನವರ ಆಶೀರ್ವಾದದ ಮೂಲಕ ನಿಮಗೆ ಒಳ್ಳೆಯದಾಗಲಿ ಎನ್ನುವಂಥ ಶುಭ ಹಾರೈಕೆಯನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ, ಶ್ರೀಮನ್ಮಹಾ ತಪೋನಿಧಿ ನಿಪ ನಿಸ್ವಾರ್ಥ ಸೇವಾ ದುರಂದರನು, ಕೋಮಲವದನ ಸದ್ಗುಣವರಿತ ಶ್ರೀ ವೀರೇಂದ್ರ ಭೂಪಾಲನು, ಮಂಜುನಾಥನ ಕೃಪೆಯ ತಾನಾಗಿ ಮರ್ತ್ಯದೊಳು ಕಂಜನಾಭನ ತೆರದಿ ಧರ್ಮವಂ ಸಲಹುತ್ತಿರೆ, ರಂಜಿಸಲಿ ಮಂಜುನಾಥನ ಸನ್ನಿಧಿಯ ಧರ್ಮ ಸಾಮ್ರಾಜ್ಯವು. ನರರೊಳಗೆ ಸುರನಂದದಿ ತಾಮೆರೆವ, ಧರೆಗೆ ಮಂಗಳಂ ತರುವ ಕಲ್ಪತರು, ಪರಹಿತವೇ ಪರಮಧರ್ಮವೆಂದು ಸಾರುವ ವೀರೇಂದ್ರ ಹೆಗ್ಗಡೆಯವರ ಅಡಿದಾವರಿಗೆ ವಂದನಂ. ಶ್ರೀ ಧರ್ಮಸ್ಥಳದ ಮಹಾಪ್ರಘಾತದಲ್ಲಿ ಅಧಿರೋಹಣ ಪರ್ವವನ್ನು ಕೈಗೊಂಡಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪ್ರತ್ಯಕ್ಷ ಪ್ರತಿನಿಧಿ ಪೂಜ್ಯ ಹೆಗ್ಗಡೆಯವರು 1972ರ ಕಾಲದಲ್ಲಿ ಮದುವೆಗಾಗಿ ಸಾಲ ಮಾಡುವವರು, ವರದಕ್ಷಿಣೆಗಾಗಿ ಆರ್ಥಿಕ ಸಹಾಯವನ್ನು ಬೇಡಿ ಬರುವವರು ಹೆಚ್ಚಾದಾಗ ಮದುವೆಗಳು ಬಡವನ ಬದುಕನ್ನು ಕತ್ತಲೆಗೆ ತಳ್ಳುತ್ತಿದೆ ಎಂದು ಮನಗಂಡಂತಹ ಪೂಜ್ಯರು ಇದಕ್ಕೆ ಶಾಶ್ವತ ಪರಿಹಾರವಾಗಿ ಕಂಡುಕೊಂಡದ್ದು ಇದೇ ಉಚಿತ ಸಾಮೂಹಿಕ ವಿವಾಹ. ಕೇವಲ 88 ಜೋಡಿಗಳಿಂದ ಆರಂಭವಾಗಿ 13,100 ಜೋಡಿಗಳಿಗೆ ಮದುವೆ ಮಾಡಿಸಿದ ಪುಣ್ಯಕೀರ್ತಿ ಪೂಜ್ಯ ಹೆಗ್ಗಡೆಯವರಿಗೆ ಸಲ್ಲುತ್ತದೆ.
ಇದೀಗ ಮಾತನಾಡುವ ಮಂಜುನಾಥನ ಮಾತುಗಳಿಗೆ ಕಿವಿಯಾಗುವ ಸಮಯ. ಆಶೀರ್ವಾದದ ನುಡಿಗಳಿಗಾಗಿ ಹೆಗ್ಗಡೆಯವರಿಗೆ ವೇದಿಕೆ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ, ಧರ್ಮದೇವತೆಗಳು ಗಣಪತಿ ಮತ್ತು ಚಂದ್ರನಾಥ ಸ್ವಾಮಿಯನ್ನು ಕೂಡ ಪ್ರಾರ್ಥಿಸಿ, ವೇದಿಕೆಯಲ್ಲಿರುವ ಎಲ್ಲ ಶಾಸಕರಾದ ಶ್ರೀ ಪೂಜಾರವರೇ ಮತ್ತು ಪ್ರತಾಪ್ ಸಿಂಹರೇ ಮತ್ತು ನಮ್ಮ ಮೆಸ್ಕಾಂನ ನಿರ್ದೇಶಕರಾದಂಥ ಹರೀಶ್ ಅವರೇ ಮತ್ತು ನಮ್ಮ ಎಲ್ಲ ಇಲ್ಲಿ ಆಗಮಿಸಿದಂಥ ದಾನಿಗಳೇ ಮತ್ತು ನಮ್ಮ ಮುಂದೆ ಈಗ ನೂತನವಾದವರಾಗಿರ್ತಕ್ಕಂಥ ಎಲ್ಲ ಬಂಧುವರೇ, ಭಾಳ ಸಂತೋಷದಿಂದ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದೆ. ಯಾಕೆಂದರೆ ಸುಮಾರು 72ನೇ ಇಸ್ವಿಯಲ್ಲಿ 1972ನೇ ಇಸ್ವಿ ಮದುವೆ ಪ್ರಾರಂಭ ಆದಾಗ ನಮಗೆ ಭಯ ಇತ್ತು, ಹೇಗೆ ಇದನ್ನು ವ್ಯವಸ್ಥೆ ಮಾಡೋದು ಅಂತ. 2ನೇ ವರ್ಷ ಬಂತು, 484 ಮದುವೆ ಆಯಿತು. 484 ಮದುವೆ ಅಂತಂದರೆ ಇದ್ದ ಬದ್ದ ಜಾಗದಲ್ಲೆಲ್ಲ ಚಪ್ಪರ ಹಾಕಿದೆವು. ನಮ್ಮ ಲಕ್ಕಂಡ್ ಹಿಟ್ರು ಅಂತೇಳಿ ಆಗ ನಮ್ಮ ಸಿಬ್ಬಂದಿಯ ಮುಖ್ಯಸ್ಥರಿದ್ದರು, ಅವರು ನಾವು ಸೇರಿ ಇಲ್ಲಿ ಎಷ್ಟು ಹಾಕಿದ್ರು, ಎಷ್ಟು ಲೆಕ್ಕ ಮಾಡಿದರೂ ಕೂಡ ಜನ ಇನ್ನು ಜಾಗಕ್ಕೆ ಕಡಿಮೆ ಆಗಿದೆ. ಹಾಗೆ 484 ಮದುವೆಗಳನ್ನು ಒಂದೇ ಸಲಕ್ಕೆ ವ್ಯವಸ್ಥೆ ಮಾಡಿದ ಹೆಮ್ಮೆ ನಮ್ಮ ಪಾಲಿಗಿದೆ. ಆ ಬಳಿಕ ಪ್ರತಿ ವರ್ಷವೂ ಕೂಡ ಮದುವೆ ಆಗ್ತಾ ಹೋಯಿತು. ಮತ್ತು ಆ ಸಂದರ್ಭದಲ್ಲಿ ಮದುವೆಗೆ ಭಾಳ ಪ್ರಾಶಸ್ತ್ಯ ಇದೆ, ಬಡತನ ಇತ್ತು ಸಮಾಜದಲ್ಲಿ. ಈಗ ಬಡತನವೂ ದೂರ ಆಗಿದೆ ಮತ್ತು ಅನೇಕ ರೀತಿಯಿಂದ ವ್ಯತ್ಯಾಸಗಳಾಗಿದೆ ಸಮಾಜದಲ್ಲಿ. ಈ ಎಲ್ಲ ಕಾರಣದಿಂದಾಗಿ ಈಗ ಮದುವೆಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಮತ್ತೊಂದು ನಾವು ದೊಡ್ಡ ತಪ್ಪು ಮಾಡಿದ್ದೇನೆ ಅಂತಂದರೆ, ಬೇರೆ ಕಡೆ ಮದುವೆ ಆದಾಗ ಅವರು ಬಂದು ಇಲ್ಲಿ ಕೇಳಿದ್ರು ತಾಳಿ ಕೊಡಿ ಸ್ವಾಮಿ ಅಂತ. ನಾವು ಭಾಳ ಸಂತೋಷದಿಂದ ತಾಳಿ ಕೊಟ್ವಿ. ಮೊನ್ನೆ 1,000 ಮದುವೆ ಆಯಿತು ಒಂದು ಕಡೆ, ನಾವು 600ವರೆಗೆ ತಾಳಿಯನ್ನು ಹೇಗೋ ಮಾಡಿ ತಯಾರು ಮಾಡಿ ಕೊಟ್ಟೆವು ನಾವು. ಅಂದರೆ ಇಲ್ಲಿಂದ ತಾಳಿ ಕೊಂಡು ಹೋಗಿ ಧರ್ಮಸ್ಥಳದಿಂದ ತಾಳಿ ಬಂದಿದ್ದ ನಾವು ಮಾಡ್ತೇವೆ ಅಂತಂದಾಗ ಜನ ಏನು ತಿಳ್ಕೊಂಡ್ರು, ಧರ್ಮಸ್ಥಳದಿಂದ ಪ್ರಸಾದ ಬರ್ತದೆ, ನಾವು ಇಲ್ಲಿ ಆಗಿಬಿಡೋಣ ಅಂತ ಹೇಳಿ ಹೋಗಿ ಬರುವ ಕೆಲಸ ಕಡಿಮೆ ಆಗುತ್ತೆ ಅಂತ. ಹೀಗಾಗಿ ಈಗ ಮದುವೆಗೆ ಆಗುವಂಥ ಎಲ್ಲ ಕರೆಮಣಿಗಳನ್ನು ನಾವು ಕೊಡೋದು ನಿಲ್ಲಿಸಿದ್ದೇವೆ. ಈ ವರ್ಷದ ಇನ್ನು ಮುಂದೆ ಯಾರಿಗೂ ಕೊಡುವುದಿಲ್ಲ. ಹಾಗೆ ಎಲ್ಲರೂ ತಿಳ್ಕೊಳ್ಳಿ, ಇಲ್ಲಿಂದ ಇನ್ನು ಮುಂದೆ ತಾಳಿಗಳನ್ನು ನಾವು ಕೊಡೋದಿಲ್ಲ ಅಂಥೇಳಿ ನಾವು ನಿಶ್ಚಯ ಮಾಡಿದ್ದೇವೆ. ಹೀಗಾಗಿ ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಕ್ಷೇತ್ರದ ವತಿಯಿಂದ ಇನ್ನು ಮುಂದೆ ಇಲ್ಲಿಯೇ ಮದುವೆ ಆಗುತ್ತೆ. ಆದರೆ ನಾವು ಬೇರೆ ಕಡೆ ಕೊಟ್ಟು ಅಲ್ಲಿ ಮದುವೆ ಮಾಡಿ ಧರ್ಮಸ್ಥಳದಿಂದಲೇ ತಾಳಿ ಬಂದಿದೆ, ಧರ್ಮಸ್ಥಳದಲ್ಲೇ ಕರೆಮಣಿ ಬಂದಿದೆ ಅಂತ ಹೇಳುವಂಥ ಪರಿಪಾಠವನ್ನು ನಿಲ್ಲಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಅಂತೂ ಈಗ ಇಲ್ಲಿ ಅನೇಕ ಮಂದಿ ದಾನಿಗಳಲ್ಲಿ ಬಲಗಡೆ ಕೂತಿದ್ದಾರೆ. ಇವರೆಲ್ಲ ಅನೇಕ ವಸ್ತುಗಳನ್ನು ದಾನ ಮಾಡಿದ್ದಾರೆ. ಕೆಲವರು ಮಂಗಲ ದಾನ ಮಾಡಿದ್ದಾರೆ, ಕೆಲವರು ಚಿನ್ನದ ತಾಳಿಗಳನ್ನು ಕೊಟ್ಟಿದ್ದಾರೆ, ಕೆಲವರು ವಸ್ತ್ರಗಳನ್ನು ಕೊಟ್ಟಿದ್ದಾರೆ. ಮೊನ್ನೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರದ ಕಡೆ ವೀವರ್ಸ್ ಅಸೋಸಿಯೇಷನ್ ಮಗ್ಗ ಮಾಡುವವರು ಸೀರೆಗಳನ್ನು ಕೊಟ್ಟರು. ಈಗ ಅನೇಕ ರೀತಿಯಿಂದ ದಾನಗಳು ಬರ್ತಾಯಿದೆ. ಈ ಎಲ್ಲರ ಪ್ರೇರಣೆ ಮತ್ತು ಸಹಕಾರದಿಂದಾಗಿ ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಆಗ್ತಾಯಿದೆ. ಎಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸಿ, ಎಲ್ಲ ದಾನಿಗಳಿಗೂ ಕೂಡ ನೀವು ಕೊಟ್ಟಂಥ ದಾನ ಸದುಪಯೋಗ ಆಗಿದೆ ಅಂತ ಖಂಡಿತ ಇವತ್ತು ನಿಮಗೆ ಅನಿಸಿದೆ ಅಂತ ತಿಳಿದು ನಿಮ್ಮೆಲ್ಲರಿಗೂ ಕೂಡ ದೇವರ ಆಶೀರ್ವಾದವನ್ನು ಕೊಡ್ತೇನೆ. ಇದರ ಜೊತೆಗೆ ಇಲ್ಲಿ ಇವತ್ತು ನಮ್ಮ ಶಾಸಕರೆಲ್ಲರೂ ಬಂದಿದ್ದಾರೆ, ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಹೇಳಿ, ಮುಖ್ಯವಾಗಿ ಈಗ ಇಲ್ಲಿ ಆಗಿರತಕ್ಕಂಥ ಮದುವೆಗಳ ಜೊತೆಗೆ ಉಡುಗೊರೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಇವತ್ತು ಅನೇಕ ಮಂದಿ ನಾನಾ ರೀತಿಯ ವಸ್ತುಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ವಸ್ತುಗಳನ್ನು ಕೂಡ ದಾನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮಗೆ ಎಲ್ಲರಿಗೂ ಕೂಡ ಒಂದು ಮನೆಗೆ ಹೋಗುವಾಗ ಖಾಲಿ ಕೈಯಲ್ಲಿ ವಧುವರು ಹೋಗಬಾರ್ದು, ಕೈ ತುಂಬ ವಸ್ತುಗಳನ್ನು ತೆಗೆದು ಹೋಗ್ಕೊಂಡು ಸ್ಟೈನ್ಲೆಸ್ ಸ್ಟೀಲ್ ಎಲ್ಲ ವಸ್ತುಗಳನ್ನು ಕೊಟ್ಟಿದ್ದೇವೆ. ಅದನ್ನು ಕೂಡ ನೀವು ಕೊಂಡೋಗ್ತಾ ಇರಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಮತ್ತು ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಇದುವರೆಗೆ ಯಾರೂ ಕೂಡ ಇಲ್ಲಿ ದಾಂಪತ್ಯ ವಿಚ್ಛೇದದ ಬಗ್ಗೆ ಇಲ್ಲಿ ದೂರು ಬಂದಿಲ್ಲ. ದಾಂಪತ್ಯ ಸರಿಯಾಗಿ ನಡೆಯೋದಿಲ್ಲ, ನಮಗೇನೋ ಸಮಸ್ಯೆ ಆಗಿದೆ ಯಾರೂ ಹೇಳ್ತಾ ಇಲ್ಲ. ಹಾಗಾಗಿ ಅದು ಒಂದೇ ನಮಗೆ ಸಂತೋಷ. ಇಲ್ಲಿ ವಿವಾಹ ಆದವರು ಸ್ಥಳದ ಗೌರವ, ಸ್ಥಳದ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದಾರೆ ಮತ್ತು ಭಾಳ ಭಕ್ತಿ ಶ್ರದ್ಧೆಯಿಂದ ಸಂಸಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರೆಲ್ಲರೂ ಕೂಡ ಅಭಿನಂದಿಸಿ, ನಿಮ್ಮೆಲ್ಲರಿಗೂ ಕೂಡ ದೇವರ ಅನುಗ್ರಹ ಇರಲಿ, ಶುಭವಾಗಲಿ ಅಂತ ಹೇಳಿ ಪ್ರಾರ್ಥಿಸಿ, ಈ ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ.
ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.